ಇಲ್ಲೇ ಬರೋದು. ರಾಜಾದಿರಾಜ ತ್ರಿಭುವನ ಮಲ್ಲ ಮುಲಪತಿಯ ಚಕ್ರವರ್ತಿ ಬಿಚ್ಚಳ ಮಹಾರಾಜ ಬಹುಬಲ ಬಹುಬಲ ಬಹುಬಲ. ಯಾರು ನರ್ತಕಿಯವರೇ ಬರಮಾಡಿರಿ ಅವರು.
ಪುರುಷನ ಮುಂದೆ ಮಾಯೆ ಸ್ತ್ರೀಯೆಂಬ ಅಭಿಮಾನವಾಗಿ ಕಾಯಿತು ನೋಡ. ಪುರುಷನ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು? ಮಹಾದೇವಿ ಅಕ್ಕನವರು. ಯಾರವರು? ಆ ಸ್ಥಾನದ ಕರುಡಿಕರ ಭಕ್ತರು. ಆಹಾ, ಬಸವಣ್ಣನವರ ಮಕ್ಕಳೇ. ಹೌದು ಪ್ರಭು. ಧನ್ಯ ಧನ್ಯ. ಇಂತಹ ಶ್ರೇಷ್ಠವಾದ ವಚನವನ್ನು ರಚಿಸಿ ಆ ತಾಯಿಯು ಸ್ತ್ರೀ ಜಾತಿಗೆ ಕೀರ್ತಿಯನ್ನು ತಂದಳು. ಆದರೆ ಮಹಾಪ್ರಭು, ಆ ಕೀರ್ತಿಯು ಇಂಥವರ ವಶವಾಗಿ ದೊಡ್ಡರಂಗಕ್ಕೆ ಅದರಲ್ಲಿ ತಪ್ಪೇನು ಮಂಚಣ್ಣನವರೇ? ಇಲ್ಲ ಮಹಾಪ್ರಭು, ಆದರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಡಬೇಕಾದ ವಚನವನ್ನು ನಾಟ್ಯರಂಗಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದರಲ್ಲ ಅಂದೆ. ಅಂದರೆ ನಾಟ್ಯರಂಗವು ಅನುಭವ ಮಂಟಪವಾಗಲಾರದೆ. ಹೇಗೆ ಸಾಧ್ಯ ಪ್ರಭು? ಬಸವಣ್ಣನವರು ತಮ್ಮ ಅನುಭವ ಮಂಟಪವನ್ನು ಮಹಾಪವಿತ್ರವಾದ ಸ್ಥಾನವೆಂದು ಭಾವಿಸಿದರು. ಇರುವಾಗ ನಾಟ್ಯರಂಗವು ಅನುಭವ ಮಂಟಪ ಹೇಗಾಗುವುದು? ಚೇಚೆ ಏಕಾಗಬಾರದು. ಜಗತ್ತು ಜೀವಿಗಳಿಗೊಂದು ಅನುಭವ ಮಂಟಪವಾಗಿದೆ. ಜೀವನದ ನಾನಾ ಅನುಭವಗಳನ್ನು ಹೇಳುವ ನಾಟ್ಯರಂಗವು ಅನುಭವ ಮಂಟಪವೇ ಸರಿ. ಮಹಾರಾಜರೇ, ತಮ್ಮದು ವಿಶಾಲ ಹೃದಯ, ವಿಶಾಲ ದೃಷ್ಟಿ. ಆದರೆ ಬಸವಣ್ಣನವರ ಅಭಿಪ್ರಾಯ ವಿಚಾರ ದೃಷ್ಟಿ ಆಗಿರಲಾರದು. ಅಂತೆ ಮಂತ್ರಿ ಮಂತ್ರಿಗಳು ಈ ರೀತಿಯ ಸಂಶಯ ವ್ಯಕ್ತಪಡಿಸಿದರು. ನಿಜ
ನಿಜ. ಭಟ್ಟರ ಹೇಳಿಕೆ ಸತ್ಯವಿದೆ. ಬಸವಣ್ಣನವರೆಂದಿಗೂ ಸಂಕುಚಿತ ಅಭಿಪ್ರಾಯದವರಾಗಿಲ್ಲರು. ಸನ್ನಿಧಿಯಾದರೂ ವಾದಿಸಲಾರೆ ಮಹಾಪ್ರಭು. ಕಾರ್ಮಿಕರ ಮೇಲೆ ಪ್ರಭುಗಳ ಪ್ರೇಮ ಅಭಿಮಾನ ಅಪಾರವಾಗಿರುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಆದರೆ ಆ ಪ್ರೇಮ ಪಕ್ಷಪಾತದಲ್ಲ. ಭಟ್ಟರೆ, ಈ ರತ್ನ ಹಾರವನ್ನು ಕಳಿಸಿರಿ. ಪ್ರಭುಗಳು ಮನ್ನಿಸಬೇಕು. ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ. ಯಾಕೆ? ಇದು ನಿನ್ನ ಯೋಗ್ಯತೆಗೆ ತಕ್ಕದ್ದಲ್ಲವೆಂದೇ? ಹಾಗೇನಿಲ್ಲ. ನಾನು ಯಾವ ಬಗೆಯ ಬಹುಮಾನವನ್ನು ಸ್ವೀಕರಿಸಲಾರೆ. ಹಾಗೆ ನನ್ನ ಗುರುಗಳ ಆಜ್ಞೆಯಾಗಿದೆ. ಗುರುಗಳು ಯಾರು? ನಿನ್ನ ಗುರುಗಳು ಭಕ್ತಿ ಭಾಂಡಾರಿ ಬಸವಣ್ಣನವರು. ಬಸವಣ್ಣನೇನು? ಹೌದು ಪ್ರಭು. ಪ್ರಭುಗಳ ಸನ್ನಿಧಿಯಲ್ಲಿ ಇಂದಿರದೇ ನನ್ನ ಕೊನೆಯ ಸೇವೆ. ನಿನ್ನ ನಿರಾಕರಣೆಯಲ್ಲಿ ವಿನಯವಿದ್ದರೂ ನಿನ್ನ ವಿಚಾರವು ಮಾತ್ರ ನಿನ್ನ ಜಾತಿಯ ಧರ್ಮವನ್ನು ಬೀರುತ್ತದೆ. ತಮ್ಮ ಮಾತಿನ ಅರ್ಥವಾಗಲಿಲ್ಲ. ಛೇ 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 ಛೇ. ನೀನು ವೇಸಿ ನಿನ್ನ ಜಾತಿಯ ಧರ್ಮವನ್ನು ತ್ಯಜಿಸಿ ವ್ಯವಹರಿಸುವುದು ಯೋಗ್ಯವೇ? ತಾವು ಪಂಡಿತರು, ವಾದಿಸವನೆಂದು ಭಾವಿಸಲಾಗದು. ಆದರೆ ನಮ್ಮ ಜಾತಿಯವರನ್ನು ದೇವದಾಸಿ ಎಂದು ಕರೆಯುವರಷ್ಟೇ. ಹೌದೌದು. ಅಂದ ಬಳಿಕ ದೇವದಾಸಿ ನರದಾಸಿಯಾಗಬಹುದೇ? ಬುದ್ಧಿ ನಿನ್ನ ಉದ್ದಟತನ ಮಿತಿ ಮೀರಿ ಹೋಗ್ತಿತ್ತು. ನೀನು ಸಾಮಾನ್ಯ ವೇಷಿ. ಶ್ರೀನಿವಾಸನೆಯಾದರೂ ಇಂಥ ದುಸ್ಸಾಹಸಲ್ಲನು. ಅಲ್ಪರ ಸಂವಾದದಲ್ಲಿ ಅವರ ದುರ್ಬೋಧನೆಯಿಂದ ಮೂರ್ಖನಂತೆ ವರ್ತಿಸಿ ಸನ್ನಿಧಿಯಿಂದ ನಿನ್ನ ಮಂತ್ರಿಕೆ ಸಲ್ಲುತ್ತಿರುವ ಸಂಪತ್ತು ಅನುಗ್ರಹಗಳನ್ನು ತೆಗೆದುಕೊಳ್ಳಬೇಡ. ಮುಂದೆ ಪಶ್ಚಾತ್ತಾಪ ಪಡಬೇಕಾಗಿತ್ತು. ನಿನ್ನ ಹೆಸರನ್ನು ನಿನ್ನ ಯೋಗ್ಯತೆ ಏನೆಂಬುದನ್ನು ಅರಿತು ಸನ್ನಿಧಿಯನ್ನು ಆಚರಿಸಬೇಕು. ಆಗದಿರಿ ಮಾತನಾಡವರೇ. ಪ್ರತಿಯೊಬ್ಬ ಪ್ರಜೆಗೂ ವಿಚಾರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯವಿದೆ. ಗಾಯಕಿ, ನಿನ್ನ ಅಭಿಪ್ರಾಯವನ್ನು ಸಂಕೋಚವಿಲ್ಲದೆ ತಿಳಿಸು. ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞರಾಗಿದ್ದೇನೆ. ಆದರೆ ಈ ವಾದವನ್ನು ಮುಂದುವರಿಸಲು ಅವಕಾಶ ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ. ಯಾಕೆ? ಮಹಾರಾಜರ ಆಜ್ಞೆ ಆಗಿದೆ, ಸಂಕೋಚ ಬೇಕೆ? ಸಂಕೋಚವಿಲ್ಲವಾದರೂ ಅಧಿಕಾರಿಗಳ ಕೋಪಕ್ಕೆ ಅವಕಾಶ ನೀಡುವ ಪ್ರಸಂಗವನ್ನು ಅದೇನಿಲ್ಲ. ನರದಾಸಿಯಾಗಲಾರೆನೆಂದು ಉತ್ತರ ಕೊಡು. ರಾಜನು ನರನೇ? ರಾಜನು ಸಾಮಾನ್ಯ ನರನಲ್ಲ, ನರನಲ್ಲೇ ಉತ್ತಮನೆಂದು ಹೇಳಬಹುದು. ನರರಲ್ಲಿ ಶ್ರೇಷ್ಠದಾನದವನು ದೇವನಾಗಲಾರನೆ. ರಾಜ ಪ್ರತ್ಯಕ್ಷ ದೇವತಾ ಎಂಬುದು ಕೇಳಿಲ್ಲವೇ? ಪ್ರಜಾಪಾಲಕನಾದ ರಾಜನನ್ನು ದೇವರೆಂದು ಭಾವಿಸಿದ ಮಾತ್ರಕ್ಕೆ ಆತನೇ ದೇವರೆಂದು ಹೇಳಲಾಗದು. ಸಕಲ ಜೀವಾತ್ಮಗಳಿಗೆ ಆಧಾರನು, ಚೈತನ್ಯ ಸ್ವರೂಪನೂ ಆದ ಆ ಸಂಗಮನಾಥನೊಬ್ಬನೇ ನಿಜವಾದ ದೇವರು. ಅಪಮಾನ ಅಪಮಾನ. ಮುಖಚಿತ ವೇಷವರುಗಳಿಂದ ದೇವತಾ ಸ್ವರೂಪರಾದ ತಮ್ಮ ಪ್ರಜಾವಾತ್ಸಲ್ಯವನ್ನು ಈ ರೀತಿ ದುರುಪಯೋಗ ಪಡಿಸಿಕೊಳ್ಳುತ್ತಿರುವುದನ್ನು ಕಂಡು ರಾಜ್ಯ ಭಕ್ತರಾದ ನಮಗೆಲ್ಲ ಅತ್ಯಂತ ಅಸಹ್ಯವಾಗುತ್ತೆ. ಭಕ್ತಿಯ ಸೋಗಿನಲ್ಲಿ ಬಸವಣ್ಣನವರು ಎಬ್ಬಿಸುತ್ತಿರುವ ಭಾವನೆಯು ಸನ್ನಿಧಿ ಇಟ್ಟಿರುವ ಸ್ವತಂತ್ರ ಸೌಲಭ್ಯದ ದುರುಪಯೋಗವನ್ನು ಕಲ್ಯಾಣ ರಾಷ್ಟ್ರದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸುತ್ತಿದೆ. ಆಕ್ರೋಶ ನಡೆಯದಿದ್ದ ಮಂಚನ ಮಂತ್ರಿಗಳೇ, ಅವರವರ ನಂಬಿಕೆಗಳು ಅವರವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ವಿಷಯ. ಅದರಿಂದ ರಾಷ್ಟ್ರಕ್ಕೆ ತೊಂದರೆ ಏನು ಇರಲಿ. ಈ ವಾದವು ಇಲ್ಲಿಗೆ ಕೊನೆಗೊಳ್ಳಲಿ. ಗಾಯಕಿ, ಅದರಿಂದ ಇತರರಿಗೆ ತೊಂದರೆಯಾಗದಂತೆ ಜಾಗ್ರತೆ ವಹಿಸು. ಹಾಗೇನಾದರೂ ಆದಲ್ಲಿ ನೀನು ದಂಡನೆಗೆ ಪಾತ್ರಳಾಗುವಿ. ಎಚ್ಚರ ಇರಲು.
ಕೊಟ್ಟಿರುವ ಬಹುಮಾನವನ್ನು ಸ್ವೀಕರಿಸಿ ಇನ್ನು ಹೋಗಬಹುದು. ಅಪ್ಪಣೆ ಮಹಾಪ್ರಭು. ಪ್ರಭು, ಬಹುಮಾನವನ್ನು ದೀನ ದಲಿತರ ಸೇವೆಗಾಗಿ ನಿರ್ವಹಿಸಲು ನನಗೆ ಅನುಮತಿಯನ್ನು ಕೊಡಬೇಕು. ಸೂಕ್ತ ವಿಚಾರ, ಹಾಗೇ ಆಗಲಿ. ನಿಮ್ಮ ಮನವನ್ನಂತೆ ವಿನಿಯೋಗಿಸಬಹುದು.